ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪವಿತ್ರ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಚೆನ್ನಾಗಿದ್ದೀರಾ ಅಲ್ವಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಸ್ನೇಹಿತರೆ. ಇವತ್ತಿನ ನನ್ನ ದಿನ ಹೇಗಿರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಟೈಮ್ ಬಂದುಬಿಟ್ಟು 5 ಗಂಟೆ ಆಗಿದೆ. ಎದ್ಬಿಟ್ಟು ಫಸ್ಟು ಫ್ರೆಶ್ ಅಪ್ ಆಗ್ತೀನಿ. ನಾನು ಫ್ರೆಶ್ ಅಪ್ ಆಗಿಬಿಟ್ಟು ನಮ್ಮ ಮನೆಯವ್ರು ಏನಾದರೂ ಕೆಲಸಕ್ಕೆ ಹೋಗ್ತಾರೆ ಅಂತಂದರೆ ಅವ್ರನ್ನೂ ಕೂಡ ಎಬ್ಬಿಸ್ತೀನಿ. ಇಲ್ಲ ಅಂದರೆ ನಾನು ಅವ್ರನ್ನ ಎಬ್ಸೋಕ್ಕೆ ಹೋಗೋದಿಲ್ಲ. ಸೊ ಯಾಕೆಂದರೆ ಡ್ರೈವಿಂಗ್ ಕೆಲಸ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ತುಂಬಾ ಟಯರ್ಡ್ ಆಗಿರ್ತಾರೆ. ಹಾಗಾಗಿ ಮನೇಲಿದ್ದಾಗ ರೆಸ್ಟ್ ಮಾಡಲಿ, ಹಾಗೆ ಅದ್ರ ಜೊತೆ ಮಕ್ಕಳನ್ನು ಕೂಡ ಎಬ್ಸೋದಿಲ್ಲ. ಯಾಕೆಂದರೆ ಮಕ್ಕಳು ಎದ್ಬಿಟ್ರು ತುಂಬ ಗಲಾಟೆ ಮಾಡ್ತಿರ್ತಾರೆ. ಸೊ ಆವಾಗ ನಮ್ಮ ಮನೆಯವ್ರಿಗೆ ನಿದ್ದೆ ಅಷ್ಟು ಚೆನ್ನಾಗಾಗೋದಿಲ್ಲ ಅಂತ ಹೇಳ್ಬಿಟ್ಟು ಮಕ್ಕಳನ್ನು ಕೂಡ ಎಬ್ಸೋದಿಲ್ಲ. ಬಟ್ ಇವತ್ತು ಕೆಲಸಕ್ಕೆ ಹೋಗ್ತಿದ್ದಾರೆ, ಹಾಗಾಗಿ ನಾನು ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ನೆಕ್ಸ್ಟು ನಮ್ಮ ಮನೆಯವ್ರನ್ನ ಎಬ್ಬಿಸ್ತೀನಿ. ಅವ್ರು ಎದ್ಬಿಟ್ಟು 1 ಡೇ ಸ್ನಾನ ಮಾಡ್ತಾರೆ. ಒಂದೊಂದು ಸಾರಿ ಚಳಿ ಜಾಸ್ತಿ ಇತ್ತು ಅನ್ನೋ ಥರ ಇದ್ದರೆ ಸ್ನಾನ ಮಾಡೋದಿಲ್ಲ. ಇವತ್ತು ಸ್ನಾನಕ್ಕೆ ಹೋಗಿದ್ದಾರೆ. ಅವರು ಸ್ನಾನ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಾನು ಕಸ ಎಲ್ಲ ಗುಡಿಸ್ಬಿಟ್ಟು ಹೊರಗಡೆ ಒಂದು ಚಿಕ್ಕದಾಗಿ ರಂಗೋಲಿ ಹಾಕ್ಕೊಂಡು ಬಿಡ್ತೀನಿ. ಇಲ್ಲಾಂದರೆ ಹೊರಗಡೆ ಎಲ್ಲ ನೀರು ಹಾಕಿಬಿಟ್ಟು ಬರ್ತೀನಿ. ಯಾಕೆಂದರೆ ನಮ್ಮನೆ ಮುಂದ್ಗಡೆ ಸ್ವಲ್ಪ ನೀರು ನಿಲ್ಲುತ್ತೆ. ಸೊ ಸ್ವಲ್ಪ ಹೊತ್ತು ಬಿಟ್ಟರೆ ನೀರೆಲ್ಲ ಹೋಗಿಬಿಡುತ್ತೆ, ಆಮೇಲೆ ರಂಗೋಲಿ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಇವತ್ತು ರಂಗೋಲಿ ಹಾಕಿಬಿಟ್ಟೆ ನಾನು ಒಳಗಡೆ ಬಂದಿದ್ದೀನಿ. ಸೊ ಇವತ್ತು ಯಾಕೆಂದರೆ ತಲೆ ಸ್ನಾನ ಮಾಡ್ತಾಯಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಹೊರಗಡೆ ಹೋಗ್ಬಿಟ್ಟು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಂದೆ. ಸೊ ಅಲ್ಲಿಂದ ಬಂದು ಟೀ ಮಾಡ್ತಾಯಿದ್ದೀನಿ. ಮೊನ್ನೆ ನೈಟ್ ನಮ್ಮ ಮನೆಯವ್ರ ಮನೇಲಿ ಇರಲಿಲ್ಲ, ಅಂದರೆ ಮೊನ್ನೆ ಮಾರ್ನಿಂಗ್ ಕೆಲಸಕ್ಕೆ ಹೋದರು. 1 ಡೇ ಅಲ್ಲೇ ಸ್ಟೇ ಆಗಿದ್ದರು. ಹಾಗಾಗಿ ನಿನ್ನೆ ನೈಟ್ ಅದು ಇದು ಮಾತಾಡ್ತಾ ರಾಗಿ ಅಂಬ್ಲಿಗೆ ನಾನು ಹಿಟ್ಟನ್ನು ನೆನೆಸೋದನ್ನೇ ಮರ್ತೋಗ್ಬಿಟ್ಟೆ. ಹಾಗಾಗಿ ಇವತ್ತು ರಾಗಿ ಅಂಬ್ಲಿ ಮಾಡ್ತಾಯಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ಟೀ ಅಂತ ಹೇಳ್ಬಿಟ್ಟು ಮಾಡಿದೆ. ಹಾಗೇ ಟೀ ಪುಡಿ ಪ್ಯಾಕೆಟ್ ಓಪನ್ ಮಾಡ್ಕೊಂಡ್ಬಿಟ್ಟು ಬಾಕ್ಸಿಗೆ ಹಾಕ್ಕೊಂಡೆ. ಸೊ ಇನ್ನೂ ಒಂದು ಅರ್ಧ ಮಿಕ್ಕಿತ್ತು. ಅದಕ್ಕೋಸ್ಕರ ಅದನ್ನು ಹಾಗೆ ಇಟ್ಟರೆ ಚೆಲ್ಲಿ ಹೋಗುತ್ತೆ. ಮಕ್ಕಳು ಕೈ ಹಾಕ್ತಿರ್ತಾರೆ ಶೇಂಗಾ ಪುಟಾಣಿ ತಿನ್ನೋದಕ್ಕೆ. ಅವ್ರಿಗೆ ಕೆಳಗಡೆ ಸಿಗೋ ಬಾಕ್ಸಲ್ಲಿ ಮಾತ್ರ ಅವ್ರು ಕೈ ಹಾಕ್ತಾರಲ್ವ. ಸೊ ಹಾಗಾಗಿ ಚೆಲ್ಲಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಅದನ್ನ ಸ್ವಲ್ಪ ಫೋಲ್ಡ್ ಮಾಡಿಬಿಟ್ಟು ಸ್ವಲ್ಪ ಬಿಸಿ ಮಾಡಿದೆ. ಅಲ್ಲಿಂದ ಅದು ಎಲ್ಲೂ ಚೆಲ್ಲೋದಿಲ್ಲ, ತುಂಬಾ ಚೆನ್ನಾಗಿ ಇರುತ್ತೆ, ಸೆಕ್ಯೂರ್ ಆಗಿರುತ್ತೆ. ಅಂದರೆ ಇವಾಗ ಬಾಕ್ಸಿಗೆ ಹಾಕ್ಕೊಂಡಿರ್ತೀವಿ, ಮತ್ತು ನಮಗೆ ಖಾಲಿ ಆದಾಗಲೇ ನಾವು ಯೂಸ್ ಮಾಡ್ತೀವಲ್ವ. ಸೊ ಆ ಥರದ ಪ್ಯಾಕೆಟ್ಗಳಿದ್ದಾಗ ನಾನು ಆ ರೀತಿ ಸುಟ್ಟುಬಿಟ್ಟು ಇಟ್ಕೊಳ್ತೀನಿ. ಡೈಲಿ ಏನಾದರೂ ನಾವು ಯೂಸ್ ಮಾಡ್ತೀವಿ ಅನ್ನೋ ಹಾಗಿದ್ದರೆ ಬಟ್ಟೆ ಕ್ಲಿಪ್ಗಳನ್ನ ಯೂಸ್ ಮಾಡಿಬಿಟ್ಟು ನಾನು ಸೆಕ್ಯೂರ್ ಮಾಡಿ ಇಟ್ಕೊಂಡಿರ್ತೀನಿ. ಹಾಗೆ ಅವ್ರದ್ದು ಕೂಡ ಸ್ನಾನ ಮುಗಿಸ್ಕೊಂಡು ಬಂದು ಸ್ವಲ್ಪ ದೇವರಿಗೆಲ್ಲ ಕೈ ಮುಗಿದು ನೆಕ್ಸ್ಟು ವಿಭೂತಿ ಎಲ್ಲ ಹಚ್ಕೊಳ್ತಾರೆ. ಅವ್ರಿಗೆ ಟೀ ರೆಡಿ ಮಾಡಿಟ್ಟಿದ್ದೆ, ಟೀ ತೊಗೊಂಡು ಹೋದ್ರು ಅವರು. ಹಾಗೆ ನೆಕ್ಸ್ಟು ನಾನು ಅವ್ರಿಗೆ 1 ಬಾಟ್ಲ್ ನೀರು ತುಂಬ್ತಾಯಿದ್ದೀನಿ. ಇಲ್ಲೇ ಲೋಕಲ್ ಒಂದೇ ಟ್ರಿಪ್ ಅಂತೆ, ಹರಿಹರ ಹೋಗ್ಬಿಟ್ಟು ಬರ್ತಾರೆ ಅಷ್ಟೇ. ಹಾಗಾಗಿ ಇವಾಗ ಹೋದರು ಅಂದರೆ 10:30 ಅಥವಾ 11 ಗಂಟೆಗೆಲ್ಲ ರೀಚ್ ಆಗ್ತಾರೆ. ಸೊ ಇವತ್ತು ಸ್ವಲ್ಪ ಲೇಟ್ ಆಯಿತು. 5 ಗಂಟೆಗೆಲ್ಲ ಹೊರಡ್ತಾ ಇದ್ರು. ಇವತ್ತು ಸ್ನಾನ ಅದೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ 5:15 ಆಯಿತು. ಆಲ್ರೆಡಿ ಓನರ್ ಫೋನ್ ಮಾಡಿದ್ದಾರೆ, ಇನ್ನೂ ಹೊರಟಿಲ್ವಾ, ಮನೇಲೇ ಇದೆಯಾ ಅಂತ ಹೇಳ್ಬಿಟ್ಟು. ಇಲ್ಲ ಅಣ್ಣ ಹೊರಟೆ ಇವಾಗ ಅಂತ ಹೇಳ್ಬಿಟ್ಟು ಮಾತಾಡ್ತಾಯಿದ್ರು. ಟೀ ಕುಡಿದ್ಬಿಟ್ಟು ಹೊರಡ್ತೀನಿ ಅಂತ ಹೇಳ್ಬಿಟ್ಟು. ಅವರು ಟೀ ಕುಡಿಯೋದಕ್ಕೂ ಮುಂಚೆ 1 ಚಮಚ ಚೆನ್ನಾಗಿ ನೀರು ಕುಡಿದ್ಬಿಡ್ತಾರೆ. ಹಾಗಾಗಿ ನಮ್ಮ ಮನೆಯವ್ರಿಗೆ ಅತಿ ಹೆಚ್ಚಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇಲ್ಲ, ತುಂಬ ಚೆನ್ನಾಗಿ ನೀರು ಕುಡಿತಾರೆ. ನೆಕ್ಸ್ಟ್ ಅವರು ಕೆಲಸಕ್ಕೆ ಹೋದ ನಂತರ ನಾನು ಕೂಡ ಸ್ವಲ್ಪ ನೀರು ಒಲೆ ಉರಿ ಹಚ್ಕೊಂಡೆ. ಹಾಗೆ ಸ್ನೇಹಿತರೆ, ಇವಾಗ ನನ್ನ ಲೈಫ್ ಸ್ಟೈಲ್ನ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಈ ಬದಲಾವಣೆಗೆ ಏನು ಕಾರಣ, ಯಾಕೆ ಈ ಬದಲಾವಣೆನ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಇವತ್ತು ನಾನು ಶೇರ್ ಮಾಡ್ತೀನಿ. ಈ ಲೈಫ್ ಸ್ಟೈಲ್ನ ನಾನು ಸ್ಟಾರ್ಟ್ ಮಾಡಿಬಿಟ್ಟು ತುಂಬ ದಿನಗಳೇ ಆಯಿತು. ಯಾವಾಗಿಂದ ಅಂತಂದರೆ ನನಗೆ ಈ 2 ಮಂತ್ಸ್ ಬ್ಯಾಕ್ ಬಂದುಬಿಟ್ಟು ನನಗೆ ಇರ್ರೆಗ್ಯುಲರ್ ಪೀರಿಯಡ್ ಸ್ಟಾರ್ಟ್ ಆಗಿತ್ತು. ಅದು ಎಷ್ಟು ದಿನಕ್ಕೆ ಅಂದರೆ 6 ಮಂತ್ಸಲ್ಲಿ ಜಸ್ಟ್ 2 ಟೈಮ್ ಮಾತ್ರ ಆಗಿದೆ. ಸೊ ನಾನು ಹೋಮ್ ರೆಮಿಡಿ ಎಲ್ಲ ಟ್ರೈ ಮಾಡಿದೆ. ಸೊ ನನಗೆ ಯಾವುದೂ ವರ್ಕೌಟ್ ಆಗಲಿಲ್ಲ. ಅಲ್ಲಿಂದ ಹಾಸ್ಪಿಟಲ್ಗೂ ಕೂಡ ನಾನು ಹೋದೆ. ಹಾಸ್ಪಿಟಲಿಗೆ ಹೋದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಈ ಥರದ ಹೆಣ್ಮಕ್ಳಿಗೆ ಈ ಥರದ ಸಮಸ್ಯೆಗಳು ಇದೆ ಅಂತ ಅಂದಾಗ ಸ್ಕ್ಯಾನಿಂಗ್ ಅಂತೆ ಅದಂತೆ, ಅದರಲ್ಲೂ ಮದುವೆ ಆಗಿರೋರಿದ್ರೆ ಏನಾದರೂ ಪ್ರೆಗ್ನೆಂಟ್ ಏನಾದರೂ ಆಗಿದ್ದಾರೆ ಆ ಥರ ಎಲ್ಲ ಅಂತ ಹೇಳ್ಬಿಟ್ಟು ಅವ್ರ ಸ್ಕ್ಯಾನಿಂಗು ಅದು ಇದು ಎಲ್ಲ ಚೆಕ್ ಮಾಡ್ತಾರೆ, ಯೂರಿನ್ ಚೆಕಪ್ಪು ಆ ಥರದ್ದೆಲ್ಲ. ಸೊ ನಾನು ಸ್ಟಾರ್ಟಿಂಗ್ ಹೋದಾಗ ಆ ಥರ ಎಲ್ಲ ಚೆಕ್ ಮಾಡಿಸ್ಕೊಂಡ್ಬಿಟ್ಟು 2,000 ನಾನು ಕಳ್ಕೊಂಡೆ. ಸೊ ಅದರ ನೆಕ್ಸ್ಟು ಕೇಳಿದೆ ನಾನು ಡಾಕ್ಟ್ರಿಗೆ ಏನಾದರೂ ಪ್ರಾಬ್ಲಮ್ಮಾ ಅಂತ ಹೇಳ್ಬಿಟ್ಟು. ಸೊ ನಥಿಂಗ್ ಪ್ರಾಬ್ಲಮ್ಮ, ಏನಾದರೂ ಗರ್ಭಕೋಶದಲ್ಲಿ ಸ್ವಲ್ಪ ಏರುಪೇರು ಇದ್ದರೆ ಆ ರೀತಿ ಆಗುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ, ಸೊ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ಸ್ ಕೊಟ್ಟರು. ಅದನ್ನು ಕೊಡೋದಕ್ಕೂ ಮುಂಚೆ ಸಿಕ್ಕಾಪಟ್ಟೆ ಟೆಸ್ಟ್ಗಳನ್ನ ಮಾಡಿದರು. ಹಾಗಂತ ಹೇಳಿಬಿಟ್ಟು ನೆಕ್ಸ್ಟು ನಾನು ಟ್ಯಾಬ್ಲೆಟ್ಸ್ನ ತೊಗೊಂಡು ಬಂದು ನುಂಗಿದೆ ನಾನು. ಅದು 5 ಡೇಸಿಗೆ 30 ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ನನಗೆ ಮೊದಲೇ ಟ್ಯಾಬ್ಲೆಟ್ಸ್ ಅಂದರೆ ಸಿಕ್ಕಾಪಟ್ಟೆ ಇರಿಟೇಟು. ಸೊ ತುಂಬ ತಲೆನೋವು ಇದೆ ಅಂದ್ರೆ ನಾನು ಟ್ಯಾಬ್ಲೆಟ್ಸ್ ನುಂಗೋದಿಲ್ಲ. 10 ನಿಮಿಷ ಅಥವಾ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿಬಿಟ್ಟು ನಾನು ಹೇಗೋ ಸುಧಾರಿಸ್ಕೊಂಡು ಬಿಡ್ತೀನಿ. ನನಗೆ ಅಷ್ಟು ಅಲರ್ಜಿ ಟ್ಯಾಬ್ಲೆಟ್ಸ್ ಅಂದರೆ. ಸೊ ಆದರೂ ಈ ಥರದ ಪ್ರಾಬ್ಲಮ್ ಎಲ್ಲ ಹೋಗಬೇಕಲ್ಲ ಅಂತ ಹೇಳ್ಬಿಟ್ಟು ತುಂಬ ಗಟ್ಟಿ ಮನಸ್ಸು ಮಾಡಿಬಿಟ್ಟು 5 ದಿನ ನಾನು ಟ್ಯಾಬ್ಲೆಟ್ಸ್ನ ತೊಗೊಂಡೆ. ಸೊ ತೊಗೊಂಡು ಒಂದು 2-3 ಡೇಸಿಗೆಲ್ಲ ನಾನು ಪೀರಿಯಡ್ ಆದೆ. ಸ್ವಲ್ಪ ಸಮಾಧಾನ ಅಂತ ಅನ್ನಿಸ್ತು. ಓಕೆ ಆಗಿದ್ದೀನಿ, ನಾನು ನೆಕ್ಸ್ಟ್ ಕಂಟಿನ್ಯೂ ಆಗ್ಬೋದು ಅಂತ ಹೇಳ್ಬಿಟ್ಟು ಮತ್ತೆ ನಾನು ನೆಕ್ಸ್ಟ್ ಮಂತ್ ಆಗಲಿಲ್ಲ. ಅಲ್ಲಿಂದ ನಾನು 1.5 ತಿಂಗಳು 2 ತಿಂಗಳು ಟ್ರೈ ಮಾಡಿದೆ. 3 ತಿಂಗಳು ಕೂಡ ನೋಡಿದೆ. ಅಲ್ಲಿಗೆ 6 ತಿಂಗಳಿಗೆ ನಾನು ಜಸ್ಟ್ ಆಗಿದೆ 2 ಟೈಮು.
ಆವಾಗೂ ಹೋದರೆ ಮತ್ತು ಅದನ್ನೇ ಮಾಡ್ತಾರೆ ಅವರು, ಚೆಕಪ್ಪು ಆ ಥರದ್ದೆಲ್ಲ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಬೇಡ ಸುಮ್ಮನೆ ಚೆಕಪ್ ಮಾಡಿಸೋದು ಅಂತ ಹೇಳ್ಬಿಟ್ಟು ಹೊರಗಡೆ ಮೆಡಿಕಲ್ ಶಾಪಲ್ಲಿ ಮತ್ತೆ ಟ್ಯಾಬ್ಲೆಟ್ಸ್ನ ತೊಗೊಂಡು ಬಂದು ನುಂಗ್ದೆ ನಾನು. ಸೊ ಟ್ಯಾಬ್ಲೆಟ್ಸ್ ಎಲ್ಲ ಖಾಲಿ ಆಯಿತು. ಖಾಲಿ ಆಗಿಬಿಟ್ಟು ಕೂಡ ಪೀರಿಯಡ್ ಆದೆ. ಅಲ್ಲಿಂದ ಒಂದು ಸಾರಿ ನಮ್ಮ ದೊಡ್ಡಕ್ಕ ಬಂದಿದ್ದರು. ದೊಡ್ಡಗನ ಹತ್ರ ಹೇಳ್ದಾಕ ಈ ರೀತಿ ಆಗ್ತಾಯಿದೆ, ಟ್ಯಾಬ್ಲೆಟ್ಸ್ ನುಂಗಿದ್ರೆ ಮಾತ್ರ ಪೀರಿಯಡ್ ಆಗ್ತಿದ್ದೀನಿ, ಇಲ್ಲ ಅಂದರೆ ಇಲ್ಲ. ಹೋಮ್ ರೆಮಿಡಿ ಎಲ್ಲ ಟ್ರೈ ಮಾಡಿದೆ, ನನ್ನ ಅಕ್ಕ ಪಪ್ಪಾಯ ಹಣ್ತಿನೋ ಅದು ಇದು ಹೇಳಿದ್ದು. ಸೊ ಅದೆಲ್ಲ ಟ್ರೈ ಮಾಡಿದ್ದೀನಿ, ಏನು ಯೂಸ್ ಆಗ್ತಿಲ್ಲ ಅಂತ ಹೇಳಿದೆ. ಅದಕ್ಕೆ ನಮ್ಮ ಅಕ್ಕ ಸಜೆಸ್ಟ್ ಮಾಡಿದ್ದು ಸ್ವಲ್ಪ ಎಕ್ಸಸೈಸ್ನ ವ್ಯಾಯಾಮ ಮಾಡು, ಪೀರಿಯಡ್ಗೆ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ವ್ಯಾಯಾಮಗಳಿರುತ್ತೆ. ಸೊ ಅದನ್ನು ಮಾಡು, ಅದರಿಂದ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ದು. ನಾನು ಎರಡೂವರೆ ತಿಂಗಳ ಹಿಂದೆ ನಾನು ಸ್ಟಾರ್ಟ್ ಮಾಡಿದೆ. ಅಂದರೆ ಲಾಸ್ಟ್ ಪೀರಿಯಡ್ ಆದ್ನಲ್ವ, ಅಲ್ಲಿಂದ ಅಕ್ಕ ಬಂದು ಹೇಳಿದರು. ಅಕ್ಕ ಆಲ್ರೆಡಿ ನಾನು ಪೀರಿಯಡ್ ಆಗಿಬಿಟ್ಟು 1 ವಾರದ ಮೇಲಾಗಿತ್ತು. ಅಲ್ಲಿಂದ ಬಂದು ಹೇಳಿದ್ರು, ಅವಾಗಿಂದಲೇ ನಾನು ಸ್ಟಾರ್ಟ್ ಮಾಡಿದೆ. ಸೊ ಪೀರಿಯಡಿಗೆ ಏನೆಲ್ಲ ಬೇಕು, ನನ್ನ ಪೀರಿಯಡ್ ರೆಗ್ಯುಲರ್ ಆಗೋದಕ್ಕೆ ಏನು ಎಕ್ಸಸೈಸ್ ಬೇಕೋ ಅದಿಷ್ಟು ಮಾತ್ರ ಮಾಡ್ತಾಯಿದ್ದೆ. ಈ ಥರದ ಎಕ್ಸಸೈಸ್ಗಳನ್ನೆಲ್ಲ ಮಾಡ್ತಾ ಇರಲಿಲ್ಲ. ಸೊ ಅದು ನಾನು ಎಷ್ಟು ಮಾಡಿದೆ, ಒಂದು 15ರಿಂದ 20 ದಿನ ಮಾಡಿದ್ಮೇಲೆ ನೆಕ್ಸ್ಟ್ ನಾನು ಪೀರಿಯಡ್ ಆದೆ. ಸ್ವಲ್ಪ ಖುಷಿ ಆಯಿತು. ಸೊ ಅದನ್ನೇ ನಾನು ಕಂಟಿನ್ಯೂ ಮಾಡಿದೆ. ಇವಾಗ 2 ಮಂತ್ಸಿಂದ ನಾನು ಪೀರಿಯಡ್ ರೆಗ್ಯುಲರ್ ಆಗಿ ಆಗ್ತಾ ಇದ್ದೀನಿ. ಇಷ್ಟು ದಿನ ಆದರೂ ಇವಳು ಯಾಕೆ ಈ ವಿಷಯನ ಶೇರ್ ಮಾಡಿಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು. ನನ್ನ ಉದ್ದೇಶ ಏನು, ನನಗೆ ಅದು ಯೂಸ್ ಆಗಬೇಕು. ಏನೇ ಆಗಲಿ, ಅದು ಒಂದು ರೆಸಿಪೀಸ್ ಆಗಲಿ ಅಥವಾ ಒಂದು ಹೋಮ್ ರೆಮಿಡಿ ಟ್ರೈ ಮಾಡಲಿ, ಅದು ಏನೇ ಒಂದು ಟ್ರೈ ಮಾಡಿದರೂ ಕೂಡ ಅದು ನನಗೆ ಯೂಸ್ ಆಗಿ ನನಗೆ ಒಳ್ಳೆಯದು ಅನಿಸಿದರೆ ಮಾತ್ರ ನಾನು ಶೇರ್ ಮಾಡ್ಕೊಳ್ತೀನಿ, ಇಲ್ಲ ಅಂದರೆ ಇಲ್ಲ. ಸೊ ಇದು ಕೂಡ ನನಗೆ ಯೂಸ್ ಅಂತ ಅನ್ನಿಸ್ತು. ಅಲ್ಲಿಂದ ನೆಕ್ಸ್ಟು ನಮ್ಮನೆಯವ್ರು ನನಗೆ ಯಾವಾಗಲೂ ಹೊಟ್ಟೆ ಡುಮಿ ಅಂತ ಹಂಗಸ್ತಾನೆ ಇರ್ತಾರೆ. ಸೊ ನನಗೆ ಪೀರಿಯಡ್ ರೆಗ್ಯುಲರ್ ಆಯಿತು ಅಂದಮೇಲೆ ಬೊಜ್ಜು ಖಂಡಿತ ಕರಗುತ್ತೆ ಈ ವ್ಯಾಯಾಮ ಮಾಡೋದ್ರಿಂದ ಅಂತ ಹೇಳ್ಬಿಟ್ಟು ವ್ಯಾಯಾಮಗಳನ್ನ ಸ್ಟಾರ್ಟ್ ಮಾಡಿದೆ. ನಾನು ಪೀರಿಯಡ್ ರೆಗ್ಯುಲರ್ ಆಗಲಿಕ್ಕೆ ಬೆಳಗ್ಗೆ ಅಂತಲೇ ಮಾಡ್ತಿರಲಿಲ್ಲ, ಮಕ್ಕಳನ್ನ ಓದಿಸ್ತಾ ಮಾಡ್ತಾಯಿದ್ದೆ. ಅಥವಾ ಫ್ರೀ ಇದ್ದಾಗ ನನ್ನ ಇರ್ರೆಗ್ಯುಲರ್ ಪೀರಿಯಡ್ಗೆ ಏನೆಲ್ಲ ಬೇಕು, ಪೀರಿಯಡ್ ರೆಗ್ಯುಲರ್ ಆಗೋದಕ್ಕೆ ಏನೆಲ್ಲ ವ್ಯಾಯಾಮ ಬೇಕು ಅದನ್ನೆಲ್ಲ ನಾನು ಮಾಡ್ಕೊಳ್ತಾ ಇದ್ದೆ. ಸೊ ಅದರಿಂದ ನನ್ನ ಪೀರಿಯಡ್ ರೆಗ್ಯುಲರ್ ಆಯಿತು. ಇದೇ ರೀತಿ ವ್ಯಾಯಾಮ ಕಂಟಿನ್ಯೂ ಮಾಡೋದ್ರಿಂದ ನನ್ನ ಹೆಲ್ತು ಕೂಡ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ನಾನು ವ್ಯಾಯಾಮನ ಕಂಟಿನ್ಯೂ ಮಾಡಿದೆ. ಇದರಿಂದ ನನಗೆ ತುಂಬ ಬೆನಿಫಿಟ್ಸ್ ಆಗಿದೆ. ಸೊ ನನ್ನ ಬ್ಯಾಕ್ ಪೇನ್ ಕಡಿಮೆ ಆಗಿದೆ. ಮುಂಚೆ ಎಲ್ಲ ತುಂಬಾ ಬ್ಯಾಕ್ ಪೇನ್ ಬರ್ತಾಯಿತ್ತು, ಬ್ಯಾಕ್ ಪೇನ್ ಕಡಿಮೆ ಆಗಿದೆ. 10 ನಿಮಿಷ ನಾನು ಮೊಬೈಲನ್ನು ಹೋಲ್ಡ್ ಮಾಡಿಬಿಟ್ಟು ಮಾತಾಡೋ ಹಾಗಿರಲಿಲ್ಲ. ಅಂದರೆ ಕಿವಿಯಿಂದ ಈ ಭುಜಕ ಹಿಡ್ಕೊಂಡ್ಬಿಟ್ಟು ಮಾತಾಡ್ತಾರಲ್ವ, ಸೊ ನಾನು ಆ ರೀತಿ ಮಾತಾಡೋ ಹಾಗೆ ಇರಲಿಲ್ಲ. ತುಂಬ ಕತ್ತು ನೋವು ಬರ್ತಾಯಿತ್ತು, ಅದು ಕೂಡ ನನಗೆ ಕಡಿಮೆ ಆಗಿದೆ. ಸ್ವಲ್ಪ ಹೊಟ್ಟೆ ಬೊಜ್ಜು ಸ್ವಲ್ಪ ಲೈಟಾಗಿ ನನಗೆ ಫೀಲ್ ಆಗ್ತಿದೆ. ಸೊ ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ಈ ಥರದ್ದು ಎಲ್ಲ ನನಗೆ ಯೂಸ್ ಆಗಿದೆ. ಇದ್ರ ಜೊತೆ ನಾನು ಒಂದು 50ರಿಂದ 60ವರೆಗೂ ಸ್ಕಿಪ್ಪಿಂಗ್ ಕೂಡ ಮಾಡ್ತೀನಿ. ಇದು ಕೂಡ ಒಂದು ಒಳ್ಳೆ ಎಕ್ಸಸೈಸ್ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ನಾನು ಒಂದು 3/4 ಗಂಟೆಯಿಂದ 1 ಗಂಟೆವರೆಗೂ ಈ ಎಲ್ಲ ಎಕ್ಸಸೈಸ್ಗಳನ್ನ ಮಾಡ್ಕೊಳ್ತೀನಿ. ನೆಕ್ಸ್ಟು ಸ್ನೇಹಿತರೆ, ನೀರು ಕಾಯೋದಕ್ಕೆ ಇಟ್ಟಿದ್ನಲ್ವ, ಸೊ ನೀರು ಕೂಡ ಚೆನ್ನಾಗಿ ಕಾದಿತ್ತು. ಸೊ ಇನ್ನೇನು ಸ್ನಾನ ಮಾಡಬೇಕು. ಸ್ನಾನ ಮಾಡೋದಕ್ಕೂ ಮುಂಚೆ ಸ್ವಲ್ಪ ನೆಲ ಒರೆಸ್ಕೊಳ್ಬೇಕಿತ್ತು. ಹಾಗೆ ಟಾಯ್ಲೆಟ್ ಕೂಡ ಕ್ಲೀನ್ ಮಾಡೋದಿತ್ತು. ಅದಿಷ್ಟು ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಸ್ನೇಹಿತರೆ ಇವಾಗ ಪೂಜೆ ಎಲ್ಲ ಆಯಿತು. ಹಾಗೆ ಇವತ್ತು ಗುರುವಾರ ಆಗಿರೋದ್ರಿಂದ ವಿಶೇಷವಾಗಿ ರಾಯರಿಗೆ ಪ್ರಿಯವಾಗಿರ್ತಕ್ಕಂಥ ತುಳಸಿ ಮಾಲೆನ ಮಾಡಿ ಹಾಕಿದೆ. ಸೊ ನಿನ್ನೆ ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸ್ತೇನೆ ಮಾಲೆನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಈ ಎಕ್ಸ್ಟ್ರಾ ಒಂದು ಬಾಕ್ಸನ್ನು ನಾನು ಪೂಜೆ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನಿದೆ ಅನ್ನೋದನ್ನು ನಾನು ನಿಮಗೆ ಆನಂತರ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಯಾಕೆ ಅಂತಂದರೆ ಇವಾಗ ಯಾಕೆ ಹೇಳ್ತಾ ಇಲ್ಲ ಅಂತಂದರೆ, ಇವಾಗ ಮಕ್ಕಳಿಗೆ ಮತ್ತು ಸ್ಕೂಲಿಗೆ ಟೈಮ್ ಆಗಿಬಿಡುತ್ತೆ. ಮೊದಲು ಮಕ್ಕಳಿಗೆ ಟಿಫನ್ನ ಪ್ರಿಪೇರ್ ಮಾಡಿಬಿಟ್ಟು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಆ ನಂತರ ಇದರಲ್ಲಿ ಒಂದು ವಿಶೇಷವಾದ ಪದಾರ್ಥ ಇದೆ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು ಆಲ್ರೆಡಿ 7:30 ಆಗ್ತಾ ಬಂತು. ಸೊ ಇನ್ನು ನಾನು ರೊಟ್ಟಿ ಪ್ರಿಪೇರ್ ಮಾಡಬೇಕು. ನಮ್ಮ ಮನೆಯವ್ರ ಮನೇಲಿಲ್ಲ. ಸೊ ಅವ್ರ ಮನೇಲಿಲ್ಲ ಅಂತಂದರೆ ಮಕ್ಕಳನ್ನ ಡ್ರಾಪ್ ಮಾಡೋದು ನನ್ನದೇ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಬೇಗ ಅನ್ನೋ ರೀತಿ ಕೆಲಸ ಮುಗಿಸ್ಕೊಳ್ಬೇಕು. ಮತ್ತು ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕು, ಬ್ರಷ್ ಮಾಡಿಸ್ಬೇಕು, ಅವ್ರನ್ನ ರೆಡಿ ಮಾಡ್ಕೊಳ್ಬೇಕು. ಅಟ್ಲೀಸ್ಟ್ ನಾನು 8:30 ಅನ್ನೋಷ್ಟರಲ್ಲಿ ನಂದು ಟಿಫನ್ ಎಲ್ಲ ಮುಗೀತು ಅಂತಂದರೆ ನಾನು ಆನಂತರ 9:15ವರೆಗೂ ನನ್ನ ಮಕ್ಕಳನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಟೈಮ್ ಬೇಕಾಗುತ್ತೆ. ನನಗೆ 8:30, 8:45 ಅನ್ನೋಷ್ಟರಲ್ಲಿ ನಂದು ಟಿಫನ್ ಮಾಡೋದಾಗಬೇಕು, ಟಿಫನ್ ರೆಡಿ ಮಾಡೋದಾಗಬೇಕು. ಹಾಗಾಗಿ ನಾನು ಇವಾಗ ಅದನ್ನು ಶೇರ್ ಮಾಡ್ತಾಯಿಲ್ಲ, ಆನಂತರ ಖಂಡಿತ ಶೇರ್ ಮಾಡ್ತೀನಿ. ಇವತ್ತಿನ ಟಿಫನ್ ಬಂದುಬಿಟ್ಟು ರೊಟ್ಟಿ ಮಾಡ್ತಾ ಇದ್ದೀನಿ. ರೊಟ್ಟಿಗೆ ನಾನಿಲ್ಲಿ ಮೆಣಸಿನ್ಕಾಯಿ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಕ್ಯಾಪ್ಸಿಕಮ್ ಅಲ್ಲ, ದೊಣ್ಣೆ ಮೆಣಸಿನ್ಕಾಯಿ ಖಾರ ಇರುತ್ತಲ್ವ, ಸೊ ಆ ಥರದ ಮೆಣಸಿನ್ಕಾಯಿ. ಮಕ್ಕಳಿಗೆ ಖಾರ ಆಗಬಾರ್ದು ಅಂತಂದರೆ ಈ ರೀತಿ ನೈಟು ಅದನ್ನು ಈ ರೀತಿ ಚಿಕ್ಕದಾಗಿ ಹೆಚ್ಚಿಬಿಟ್ಟು ನಾನು ಹುರಿದ್ಬಿಟ್ಟು ಮಲಗಿರ್ತೀನಿ. ಆದಷ್ಟು ಇದನ್ನು 1-2 ಟೈಮ್ ನೀರಲ್ಲಿ ನೀಟಾಗಿ ವಾಶ್ ಮಾಡ್ಕೊಳ್ತೀನಿ. ಇದ್ರದ್ದು ಬೀಜ ಆದಷ್ಟು
ತೆಗಿತೀನಿ, ನಾನು ತೆಗೆದುಬಿಟ್ಟೆ ಪಲ್ಯ ಮಾಡ್ತೀನಿ, ಇಲ್ಲಾಂದರೆ ಮಕ್ಕಳು ತಿನ್ನೋದಿಲ್ಲ. ಹಾಗಾಗಿ ನಾವೇನೋ ಸ್ವಲ್ಪ ಖಾರ ಇದ್ದರೆ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡ್ತೀವಿ. ಜಾಸ್ತಿ ಖಾರ ಅಂದರೆ ಮಕ್ಕಳು ಊಟ ಮಾಡಲ್ಲ. ಈ ಒಂದು ಸಿಚುವೇಶನ್ಸಲ್ಲಿ ಅಂದರೆ ಈ ಒಂದು ವಾತಾವರಣದಲ್ಲಿ ಈ ಥರದ ಮೆಣಸಿನ್ಕಾಯಿಗಳೇನಿದೆ ಅದು ಸಿಕ್ಕಾಪಟ್ಟೆ ಖಾರ ಇರುತ್ತೆ. ಹಾಗಾಗಿ ನಾನು ಆದಷ್ಟು ಇದನ್ನು ಒಂದು 2 ರಿಂದ 3 ಟೈಮ್ ನೀರಲ್ಲಿ ನೀಟಾಗಿ ವಾಶ್ ಮಾಡಿ ನೈಟೇನೆ ಇದನ್ನು ಹುರಿದಿಟ್ಟು ಮಲ್ಕೊಂಡಿದ್ದೆ. ಹಾಗಂದರೆ ಇದ್ರದ್ದು ಪಲ್ಯ ಖಾರನೂ ಕಡಿಮೆ ಆಗುತ್ತೆ, ತಿನ್ನೋದಕ್ಕೂ ಸಹ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಈ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಏನನ್ನು ಶೇರ್ ಮಾಡ್ಕೊಳ್ತಾ ಇಲ್ಲ. ಇವಾಗ ನಾನು ಈ ಮೆಣಸಿನ್ಕಾಯಿ ಪಲ್ಯ ಮಾಡಿಬಿಟ್ಟು ರೊಟ್ಟಿ ಮಾಡಿಕೊಂಡು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಂದು ನಂತರ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಇವಾಗ ತಾನೇ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಂದ್ಬಿಟ್ಟು ಒಂದು ಸಣ್ಣ ಪುಟ್ಟ ಕೆಲಸಗಳಿತ್ತು, ಸೊ ಅದಿಷ್ಟನ್ನು ಮಾಡಿಕೊಂಡೆ. ನೆಕ್ಸ್ಟ್ ಸ್ನೇಹಿತರೆ, ನಾನು ದೇವ್ರ ಮನೆಯಲ್ಲಿ ಒಂದು ಬಾಕ್ಸ್ ತೋರಿಸಿದೆ, ಅದರಲ್ಲಿ ಒಂದು ವಿಶೇಷವಾದ ವಸ್ತು ಇದೆ, ಅದನ್ನು ನಾನು ನಿಮಗೆ ಆನಂತರ ಶೇರ್ ಮಾಡ್ತೀನಿ ಅಂತ ಹೇಳಿದೆ. ಮೊದಲು ಇದರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಶೇರ್ ಮಾಡಿಬಿಡ್ತೀನಿ. ಇದರಲ್ಲಿ ಅಕ್ಷತೆ ಕಾಳಿದೆ. ಇದು ಅಯೋಧ್ಯೆಯಿಂದ ಬಂದಿರತಕ್ಕಂಥ ಅಕ್ಷತೆ ಕಾಳು. ಅಂದರೆ ಇವಾಗ ಎಲ್ಲ ಕಡೆ ಪ್ರತಿ ಮೂಲೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಮನೆಗೂ ಅಯೋಧ್ಯೆಯಿಂದ ಅಕ್ಷತೆ ಕಾಳು ಅಂದರೆ ಶ್ರೀರಾಮನ ಒಂದು ಪ್ರತಿಷ್ಠಾಪನೆ ಏನಿದೆ ಅಲ್ಲಿಂದ ಮನೆಗೂ ಅಕ್ಷತೆ ಕಾಳನ್ನು ಕಳಿಸ್ತಾ ಇದ್ದಾರೆ. ಹಾಗೆ ಈ ರೀತಿ ಒಂದು ಫೋಟೋ, ಹಾಗೆ ಈ ರೀತಿ ಒಂದು ನಿವೇದನೆಯನ್ನು ಕಳಿಸಿದ್ದಾರೆ. ಅಂದರೆ ಇದು ಏನಿದೆ ಇದರಲ್ಲಿ ಅಂತ ಅಂದರೆ ಯಾವ ದಿಕ್ಕಲ್ಲಿ ಯಾವ ದೇವರನ್ನ ಕೂರಿಸಿದ್ದಾರೆ, ಹಾಗೆ ಎಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ, ಸೊ ಎಷ್ಟು ಅಡಿ ಪ್ರತಿಯೊಂದು ಇದೆ. ಹಾಗೆ ಯಾವ ಟೈಮಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಆಗುತ್ತೆ ಅದನ್ನು ಕೂಡ ತಿಳಿಸಿದ್ದಾರೆ. ಹಾಗೆ ಆ ಪ್ರತಿಷ್ಠಾಪನೆ ಟೈಮಲ್ಲಿ ನಾವೇನು ಮಾಡಬೇಕು ಅನ್ನೋದನ್ನು ಸಹ ಇದರಲ್ಲಿ ತುಂಬ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ. ಅಂದರೆ ದೇವರ ಪ್ರತಿಷ್ಠಾಪನೆ ಆಗುವಾಗ ನಾವು 108 ಬಾರಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಹೇಳ್ಬಿಟ್ಟು 108 ಬಾರಿ ಮಂತ್ರಗಳನ್ನ ಹೇಳ್ಬೇಕಂತೆ. ಇದ್ರ ಜೊತೆಗೆ ಹನುಮಾನ್ ಚಾಲೀಸ್ ಪಾರಾಯಣನು ಕೂಡ ನಾವು ಮಾಡ್ಕೊಳ್ಬೇಕಂತೆ. ಸೊ ಹನುಮಾನ್ ಚಾಲೀಸ್ದು ಪಾರಾಯಣ ಯಾರಿಗೆಲ್ಲ ಬರುತ್ತೆ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಸಿಂಪಲ್ ಆಗಿ ಶ್ರೀರಾಮ ಜಯ ಜಯ ರಾಮ ಅಂತ ಹೇಳ್ಬಿಟ್ಟು ನೀವು ರಾಮನ ಒಂದು ಸ್ತೋತ್ರನೂ ಕೂಡ ನೀವು ಹೇಳ್ಕೋಬಹುದು. ಯಾವ ಟೈಮಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಆಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಅಂದರೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ ಯಾವತ್ತು ಅಂತಂದರೆ 22ನೇ ತಾರೀಕು 1ನೇ ತಿಂಗಳು 2024ನೇ ಇಸ್ವಿ, ಅಂದರೆ ಇದೇ ಸೋಮವಾರ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯ ಮಧ್ಯದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತಾರಂತೆ. ಇದು ಎಲ್ಲ TV LED ಪರದೆಗಳ ಮೇಲೆ ನೇರ ದರ್ಶನಕ್ಕೆ ನಮಗೆ ಒಂದು ಅವಕಾಶನೂ ಕೂಡ ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದು ಇದರಲ್ಲಿ ಶೇರ್ ಮಾಡಿದ್ದಾರೆ. ಸೊ ಇದು ನನಗೆ ತುಂಬಾನೇ ಖುಷಿ ಆಯಿತು. ಇದು ನಮ್ಮ ಮನೆಗೆ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ ಇದ್ರದ್ದು ಒಂದು ಹಂಚಿಕೆಯನ್ನು ಸ್ಟಾರ್ಟ್ ಮಾಡಿ ತುಂಬ ದಿನಾನೇ ಆಗಿತ್ತು. ಇನ್ನೇನು ಸೋಮವಾರ ಹತ್ರನೇ ಬಂತು. ಇವತ್ತು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಇನ್ನೊಂದು 3 ದಿನ ಇರೋದು. ನಾನು ಪ್ರತಿನಿತ್ಯ ನಮ್ಮ ಮನೆ ಮೇಲ್ಗಡೆ ಇರೋರನ್ನ ಕೇಳ್ತಾ ಇದ್ದೆ, ಏನಾದರೂ ಅಯೋಧ್ಯೆಯಿಂದ ಅಕ್ಷತೆ ಕಾಳನ್ನ ಹಂಚೋದಕ್ಕೆ ಏನಾದರೂ ಬಂದಿದ್ರಾ ಅಂತ ಹೇಳ್ಬಿಟ್ಟು. ಪಾಪ ಅವರು ನಮ್ಮನ್ನ ಕೇಳ್ತಾ ಇದ್ರು. ಯಾಕೆಂದರೆ ನಾನು ಮಕ್ಕಳನ್ನ ಪಿಕಪ್ ಡ್ರಾಪ್ ಮಾಡೋಕೆ ಹೋದಾಗ ಯಾರಾದರೂ ಬಂದಿದ್ರಾ ಅಂತ ಹೇಳ್ಬಿಟ್ಟು. ಅವರು ಕೂಡ ಯಾರೂ ಇರೋದಿಲ್ಲ ಮನೆಯಲ್ಲಿ, ಒಬ್ಳೇ ಇರ್ತಾಳೆ, ಅವಳು ಹೆಚ್ಚಾಗಿ ಕೆಳಗಡೆ ಬರೋದಿಲ್ಲ. ಸೊ ಅವಳು ನಮ್ಮನ್ನ ಕೇಳ್ತಾ ಇದ್ಲು, ಅಕ್ಕ ಯಾರಾದರೂ ಬಂದಿದ್ದಾರಾ, ಬಂದರೆ ನಮ್ಮ ಮನೆ ಮೇಲ್ಗಡೆ ಇದೆ ಅಂತ ಹೇಳಿ ಅಂತೆಲ್ಲ ಹೇಳ್ತಾ ಇದ್ರು. ಹಾಗೆ ಇದನ್ನ ನನ್ನ ಫ್ರೆಂಡ್ ಹಸ್ಬೆಂಡ್ ಬ್ಯಾಡ್ಗೆ ಒಳಗಡೆ ಇದನ್ನ ವಿತರಣೆ ಮಾಡುವಾಗ ಕೆಲವೊಂದಿಷ್ಟು ಫೋಟೋಗಳ್ನು ಕೂಡ ಹಾಕಿದ್ರು ಅವರು ಸ್ಟೇಟಸ್ಗೆ. ಸೊ ಅದನ್ನೆಲ್ಲ ನೋಡ್ಬಿಟ್ಟು ನಾನು ಅವ್ರಿಗೆಲ್ಲ ಸಿಕ್ಕಾಪಟ್ಟೆ ಕೊಟ್ಬಿಟ್ಟಿದ್ದೆ, ಬ್ರದರ್ ನಮಗೊಂದು ಕಳಿಸಿ ಪ್ಲೀಸ್, ನಮ್ಗೇನು ಇಲ್ಲಿ ಯಾರು ಹಂಚಿಲ್ಲ, ಬರುತ್ತೋ ಇಲ್ವೋ ಗೊತ್ತಿಲ್ಲ, ಪ್ಲೀಸ್ ಕಳಿಸಿ ಅಂತ ಹೇಳ್ಬಿಟ್ಟು ಅವರು ಕೂಡ ಹೋಗಿ ಪೋಸ್ಟಲ್ಲಿ ವಿಚಾರಿಸಿದ್ರಂತೆ. ಬಟ್ ಒಂದು ಸಿಂಗಲ್ ಪೀಸನ್ನೆಲ್ಲ ಕಳಿಸೋದಕ್ಕೆ ಬರೋದಿಲ್ಲ. ಯಾಕೆಂದರೆ ನಾವು ಪೋಸ್ಟ್ ಅಥವಾ ಕೊರಿಯರ್ ಮಾಡಿದಾಗ ಏನಾಗುತ್ತೆ ಅಂದರೆ ಅಲ್ಲಿ ಇಲ್ಲಿ ಕೆಳಗಡೆ ಬಿಸಾಕೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆ ರೀತಿ ಎಲ್ಲ ಒಂದೊಂದೆಲ್ಲ ಕಳ್ಸೋಕ್ಕಾಗಲ್ಲ, ಅಲ್ಲಿನೂ ಕೂಡ ಹಂಚಿಕೆ ಆಗುತ್ತೆ. ಪ್ರತಿಯೊಂದು ಮೂಲೆಗೂ ಈ ಒಂದು ಅಯೋಧ್ಯೆಯಿಂದ ಅಕ್ಷತೆ ಕಾಳು ಹೊರಡ್ತಾ ಇದೆ, ಪ್ರತಿಯೊಂದು ಮನೆಗೂ ಹೋಗುತ್ತೆ. ಸೊ ಅವ್ರಿಗೆ ಏನಾದರೂ ತಲುಪಲಿಲ್ಲ ಅಂದಾಗ ಖಂಡಿತ ಅವ್ರು ಬಂದಾಗ ನೀವು ಬಂದು ತೊಗೊಂಡು ಹೋಗಿ, ನಮ್ಮ ಒಂದು ಆಫೀಸಲ್ಲೇ ಇರುತ್ತೆ, ಖಂಡಿತ ಕೊಡ್ತೀವಿ ಅಂತ ಹೇಳಿದ್ರಂತೆ. ಸೊ ನಮ್ಮ ಅಣ್ಣ ಫೋನ್ ಮಾಡಿ ಕೂಡ ಹೇಳಿದ್ರು, ನಮ್ಮ ಫ್ರೆಂಡ್ ಹಸ್ಬೆಂಡ್ ಫೋನ್ ಮಾಡಿನೂ ಕೂಡ ಹೇಳಿದ್ರು. ಸೊ ಇಲ್ಲ ಅಪ್ಪಿ ಹಿಂಗಾಗಿದೆ, ನೀವು ಇಲ್ಲಿ ಬಂದಾಗ ಫೋನ್ ಮಾಡು, ನಾನೇ ತೊಗೊಂಡು ಬಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಬಟ್ ಅಕ್ಷತೆ ಕಾಳು ನಿನ್ನೆ ಬಂತು, ತುಂಬಾ ಖುಷಿ ಆಯಿತು. ಇದನ್ನು ನಾವು ಸ್ನಾನ ಮಾಡಿನೇ ಇಸ್ಕೊಳ್ಬೇಕು ಅಂತ ಏನಿಲ್ಲ, ಯಾಕಂದರೆ ನಿನ್ನೆ ನೈಟ್ 10 ಗಂಟೆಗೆ ಬಂದಿದ್ದು, ಯಾವ ಮೂಮೆಂಟಲ್ಲಿ ಬರ್ತಾರೆ ಅಂತ ಗೊತ್ತಿರೋದಿಲ್ಲ. ಸೊ ನಾವು ಆದಷ್ಟು ಮಡಿ ಉಡಿಯಿಂದ ಇರೋದು ತುಂಬಾ ಉತ್ತಮ.
ನಾನು ಇದನ್ನು ಈ ರೀತಿ ಒಂದು ವಸ್ತ್ರದಲ್ಲಿ ಇಸ್ಕೊಂಡಿದ್ದೀನಿ. ಸೊ ಯಾರು ದಯವಿಟ್ಟು ಕೈಯಲ್ಲಿ ಇಸ್ಕೊಳ್ಳೋದಕ್ಕೆ ಹೋಗಬೇಡಿ, ಒಂದು ವಸ್ತ್ರದಲ್ಲಿ ಇಸ್ಕೊಳ್ಳಿ, ತುಂಬಾ ಶ್ರೇಯಸ್. ಒಂದು ಮಡಿ ವಸ್ತ್ರದಲ್ಲಿ ಅಥವಾ ಒಂದು ಮಡಿ ಬಟ್ಟೆಯಲ್ಲಿ ನೀವು ಇಸ್ಕೊಳ್ಳಿ. ಹಾಗೆ ಈ ಒಂದು ಅಕ್ಕಿಯನ್ನು ನೀವು ಬೆಳೆಸಲೂಬಹುದು, ಅಂದರೆ ಇದಕ್ಕೆ ಯಾವುದೇ ನೀರನ್ನು ಮಿಕ್ಸ್ ಮಾಡೋ ಹಾಗಿಲ್ಲ. ಈ ಅಕ್ಷತೆ ಕಾಳಿಗೆ ನಾವು ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಅಕ್ಕಿ ಮತ್ತು ಕುಂಕುಮ ಹಾಗೆ ಶುದ್ಧವಾದ ತುಪ್ಪವನ್ನು ಬೆರೆಸಿ ಅಕ್ಷತೆಗಳನ್ನು ಮಾಡಿಕೊಂಡು ಇದರ ಜೊತೆ ನಾವು ಸೇರಿಸ್ಕೊಂಡು ಬೆಳೆಸ್ಕೋಬಹುದು. ನಾವು ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಹೊರಟಿದ್ವಿ ಅಂತಂದರೆ ಈ ಅಕ್ಷತೆ ಕಾಳನ್ನ ತಿಂದುಬಿಟ್ಟು ಅಥವಾ ಒಂದೆರಡು ನಿಮ್ಮ ಪರ್ಸಲ್ಲು ಅಥವಾ ನೀವು ಕೆಳಗಡೆ ಬಿಸಾಕೋದಿಲ್ಲ ಅನ್ನೋ ಒಂದು ಐಟಮಲ್ಲಿ ನೀವು ಇಟ್ಕೊಂಡು ಕೂಡ ಹೋಗ್ಬೋದು. ಹಾಗೆ ಮನೆಯಲ್ಲಿ ಯಾರಿಗಾದ್ರೂ ಏನೋ ತೊಂದರೆ ಆಗ್ತಿದೆ ಅಂದಾಗ ಈ ರಾಮದೇವರ ಒಂದು ಮಂತ್ರನ ಪಠಿಸ್ತಾ ನೀವು ನಿಮ್ಮ ಕೆಲಸಗಳೇನಾದರೂ ಆಗೋದಿದ್ರೆ ಖಂಡಿತ ನೆರವೇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನನಗೆ ನಿಜವಾಗ್ಲೂ ಆಂಜನೇಯ ಅಂದರೆ ತುಂಬ ಇಷ್ಟ. ಆಂಜನೇಯ, ಶ್ರೀರಾಮ. ಸೊ ಆಂಜನೇಯ ಒಲ್ದ ಅಂತಂದರೆ ಶ್ರೀರಾಮ ಒಲಿಯೋದು ಜಾಸ್ತಿ ಹೊತ್ತಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಆಂಜನೇಯನ ಒಂದು ಹೃದಯದಲ್ಲೇ ಶ್ರೀರಾಮ ನೆನೆಸಿರ್ತಾನೆ. ಸೊ ಹಾಗಾಗಿ ನಾವು ಆಂಜನೇಯನ ಭಕ್ತರು ಯಾರೆಲ್ಲ ಇದ್ದಾರೆ ಸೊ ಅವರೆಲ್ಲ ರಾಮನ ಭಕ್ತರಾಗೇ ಇರ್ತಾರೆ. ಸೊ ನಾನು ಕೂಡ ರಾಮನ ಭಕ್ತೆ. ನನಗೆ ಇದು ಬಂದಿರೋದು ನಿಜವಾಗ್ಲೂ ತುಂಬ 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 ಅಂದರೆ ತುಂಬಾ ಖುಷಿ ಆಯಿತು. ನಾನು ಇದನ್ನು ಒಂದು ಹಳ್ಳು ಹಾಕಿಸ್ಬಿಟ್ಟು ಇದನ್ನು ಎತ್ತಿಟ್ಕೊಳ್ಳೋಣ ಅನ್ನೋ ಒಂದು ಪ್ಲ್ಯಾನ್ ಇದೆ. ಸೊ ತುಂಬ ಖುಷಿ ಆಯಿತು. ನಿಮಗೂ ಕೂಡ ಬರುತ್ತೆ, ಯಾರು ಏನು ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಪ್ರತಿಯೊಂದು ಮೂಲೆಯಲ್ಲಿರ್ತಕ್ಕಂಥ ಮನೆಗೂ ಕೂಡ ಈ ಒಂದು ಅಯೋಧ್ಯೆಯ ಅಕ್ಷತೆ ಕಾಳು ಹೊರಡ್ತಾ ಇದೆ. ಹಾಗೆ ಸ್ನೇಹಿತರೆ, ಇನ್ನೊಂದು ರಾಮನ ಪ್ರತಿಷ್ಠಾಪನೆ ಆದಮೇಲೆ ಅಂದರೆ ಬಾಲರಾಮನ ಪ್ರತಿಷ್ಠಾಪನೆ ಮಾಡ್ತಾರಂತೆ. ಬಾಲರಾಮನ ಪ್ರತಿಷ್ಠಾಪನೆ ಆದಮೇಲೆ ಅವತ್ತಿನ ಸಂಜೆ ಸೂರ್ಯಾಸ್ತ ಆದ ಮೇಲೆ ಎಲ್ಲರ ಮನೆ ಮುಂದೆ 5 ದೀಪಗಳನ್ನ ಹಚ್ಚಿಬಿಟ್ಟು ಉತ್ತರ ದಿಕ್ಕಿಗೆ ಇಡಬೇಕಂತೆ, ಬೆಳಗ್ಬೇಕಂತೆ. ಸೊ ಇದನ್ನು ಕೊಡುವಾಗ ಅವ್ರು ಹೇಳಿನೂ ಕೂಡ ಹೋಗಿದ್ದಾರೆ. ಹಾಗೆ ಇದರಲ್ಲಿ ಮೆನ್ಷನ್ ಕೂಡ ಮಾಡಿದ್ದಾರೆ ಯಾವ ದಿಕ್ಕಲ್ಲಿ ಯಾವ ಒಂದು ವೇಳೆಯಲ್ಲಿ ನೀವು 5 ದೀಪಗಳನ್ನು ಬೆಳಗಬೇಕು. ಪ್ರತಿಯೊಂದು ಮನೆಗಳಲ್ಲೂ ಈ ಒಂದು ದೀಪನ ಬೆಳಗಿ ಅಂತ ಹೇಳಿ ಕೊಟ್ಟಿದ್ದಾರೆ ಅವರು. ಸೊ ನಾವೆಲ್ಲರೂ ಅದೇ ರೀತಿ ಮಾಡೋಣ. ಪ್ರತಿಯೊಬ್ಬರು ರಾಮನ ಜಪ ಮಾಡೋಣ. ಎಲ್ಲರಿಗೂ ರಾಮದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ಳೋಣ. ಹಾಗೆ ಹತ್ತಿರದರ್ತಕ್ಕಂಥ ದೇವಸ್ಥಾನಗಳಲ್ಲಾಗಿರ್ಬೋದು, ಮಂದಿರಗಳಲ್ಲಾಗಿರ್ಬೋದು, ಅಲ್ಲೂ ಕೂಡ ರಾಮನ ಭಜನೆಗಳನ್ನು ಮಾಡ್ಬೋದಂತೆ. ಸೊ ನೋಡೋಣ. ನಮ್ಮ ಏರಿಯಾದಲ್ಲಿ ನೇಯರ್ ಅಂತಂದರೆ ಸುಬ್ರಹ್ಮಣ್ಯ ಟೆಂಪಲ್ ಇದೆ. ಸೊ ಅಲ್ಲಿ ಏನಾದರೂ ರಾಮದೇವರ ಒಂದು ಜಪ ತಪ ನಡೀತು ಅಂದರೆ ಖಂಡಿತ ಅಲ್ಲಿದು ನಾನು ವಿಡಿಯೋ ಶೇರ್ ಮಾಡ್ತೀನಿ ಅವತ್ತು. ಇಲ್ಲಾಂದರೆ ನಾನು ರೆಗ್ಯುಲರ್ ಆಗಿ ಹೋಗ್ತಕ್ಕಂಥ ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ಏನಾದರೂ ನಡೀತು ಅಂದರೆ ಖಂಡಿತ ಅದನ್ನು ಶೇರ್ ಮಾಡ್ತೀನಿ. ಖಂಡಿತ ನಡೆಯುತ್ತೆ. ಸೊ ಯಾಕೆ ಅಂತಂದರೆ ಎಷ್ಟೋ ಕೋಟಿಗಟ್ಟಲೆ ಜನ, ಎಷ್ಟೋ ಲಕ್ಷಗಟ್ಟಲೆ ಜನ ರಾಮನ ಭಕ್ತರಿದ್ದೇ ಇದ್ದಾರೆ. ಸೊ ಖಂಡಿತ ಮಾಡ್ತಾರೆ. ನನಗಂತೂ ತುಂಬಾ ಖುಷಿ ಆಯಿತು. ನಿಮಗೂ ಕೂಡ ಬರುತ್ತೆ, ಏನು ಯೋಚನೆ ಮಾಡೋದಕ್ಕೆ ಹೋಗ್ಬಿಡಿ. ಹಾಗೆ ಸ್ನೇಹಿತರೆ, ಇನ್ನೊಂದು ವಿಷಯನ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು. ನಿನ್ನೆ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಯಾಕೆ ಈ ವಿಷಯನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಯಾರಾದರೂ ಹೊಸ ಯೂಟ್ಯೂಬರ್ಸ್ ಇದ್ದರೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಶೇರ್ ಮಾಡ್ತಾ ಇದ್ದೀನಿ. ನಿನ್ನೆ ನಾನೊಂದು ವಿಡಿಯೋನ ಶೇರ್ ಮಾಡಿದೆ ಸಂಕ್ರಾಂತಿ ಹಬ್ಬದ್ದು. ಬಟ್ ಅದು ನಾನು ಮತ್ತೆ ಡಿಲೀಟ್ ಮಾಡಬೇಕಾಯಿತು, ಯಾಕೆಂದರೆ ಅದಕ್ಕೆ ಕಾಪಿರೈಟ್ ಬಂತು. ಸೊ ಹಾಗಾಗಿ ನಾನು ಆ ವಿಡಿಯೋನ ಡಿಲೀಟ್ ಮಾಡಿದೆ. ಶೇರ್ ಮಾಡಿ ಇನ್ನೂ 1 ಸೆಕೆಂಡು ಆಗಿರಲಿಲ್ಲ, ಅಷ್ಟು ಬೇಗ ನನಗೆ ಕಾಪಿರೈಟ್ ಬಂತು. ಯಾಕೆ ಅಂತ ಅಂದರೆ ಒಂದು ಕಬಡ್ಡಿ ಬಗ್ಗೆ ನಾನು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಸೊ ಹಾಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಅದು ನನಗೆ ಕಾಪಿರೈಟ್ ಬರ್ತಿರ್ಲಿಲ್ಲ. ಬಟ್ ನಾನು ಮೊಬೈಲಲ್ಲಿ ನಡೀತಿರ್ತಕ್ಕಂಥ ಲೈವ್ ಒಂದು ಗೇಮನ್ನು ನನ್ನ ಮೊಬೈಲಲ್ಲಿ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಸ್ಗಳನ್ನ ನಾನು ಶೇರ್ ಮಾಡಿದೆ. ಸೊ ಅದೇನೋ 10 ಸೆಕೆಂಡ್ಸ್ ಮೇಲ್ಗಡೆ ನಾವು ಯಾವುದೇ ಒಂದು TV ಕಾರ್ಯಕ್ರಮಗಳನ್ನ ನಮ್ಮ ಮೊಬೈಲಲ್ಲಿ ಶೇರ್ ಮಾಡ್ಕೊಂಡಾಗ ಅದು ಕಾಪಿರೈಟ್ ಬಂದೇ ಬರುತ್ತಂತೆ. ಸೊ ಹಾಗಾಗಿ ನನಗೆ ಒಬ್ಬರು ಬ್ರದರ್ ಹೇಳಿದರು. ಸೊ ನಾನು ಯಾವಾಗಲೂ ಒಬ್ಬರ ಬ್ರದರ್ ಹತ್ರ ಹೆಲ್ಪ್ ಕೇಳ್ತೀನಲ್ವ. ಸೊ ಅವರೇ ನನಗೆ ಹೇಳಿದ್ದು 10 ಸೆಕೆಂಡ್ ಮೇಲೆ ನೀವು ಯಾವುದಾದ್ರೂ TV ಕಾರ್ಯಕ್ರಮಗಳನ್ನ ನಿಮ್ಮ ಮೊಬೈಲಲ್ಲಿ ಶೇರ್ ಮಾಡಿದ್ರೆ ಕಾಪಿರೈಟ್ ಬರುತ್ತೆ ಸಿಸ್ಟರ್. ಬಟ್ ನೋ ಪ್ರಾಬ್ಲಮ್, ಅದನ್ನು ಡಿಲೀಟ್ ಮಾಡಿ, ತುಂಬ ಹೊತ್ತೇನಾಗಿಲ್ಲ ಅಲ್ವಾ. ಸೊ ಡಿಲೀಟ್ ಮಾಡಿಬಿಟ್ಟು ಶೇರ್ ಮಾಡಿ ಅಂತ ಹೇಳಿದರು. ಇವತ್ತು ನಾನು ಡಿಲೀಟ್ ಮಾಡಿ ನಿನ್ನೆ ನಾನು ಡಿಲೀಟ್ ಮಾಡಿದೆ. ಬಟ್ ಇವತ್ತು ಮತ್ತೆ ಹೊಸದಾಗಿ ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ. ನಮ್ಮ ಮನೆಯ ಸಂಕ್ರಾಂತಿ ಹಬ್ಬದ ಒಂದು ವಿಶೇಷತೆ ಬಗ್ಗೆ ನಾನು ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ.
ಹಾಗೆ ಆ ವಿಡಿಯೋನ ನೋಡಿ. ಹಾಗೆ ಇವತ್ತಿನ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ. ಹಾಗೆ ಇಲ್ಲಿಗೆ ಈ ಒಂದು ವಿಡಿಯೋನ ಇವತ್ತಿನ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಒನ್ಸಿಗೆ ನಾನು ಎಲ್ಲರ ಹತ್ರನೂ ಕೇಳ್ಕೊಳ್ತಾ ಇರೋದು, ಸೊ ರಾಮನ ಒಂದು ಪ್ರತಿಷ್ಠಾಪನೆಯ ದಿನ ನಾವೆಲ್ಲರೂ ಶ್ರೀರಾಮನ ಒಂದು ಸ್ತೋತ್ರನ ಪಠಣೆ ಮಾಡೋಣ. ಸೊ ಎಲ್ಲರಿಗೂ ಒಳ್ಳೇದಾಗಲಿ, ಆ ರಾಮದೇವರು ಎಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ ಇವತ್ತಿನ ಒಂದು ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಐ ಲವ್ ಯು ಆಲ್, ಥ್ಯಾಂಕ್ ಯು ಫಾರ್ ದ ವಾಚಿಂಗ್.